ಈಗ ಬಳ್ಳಾರಿಯಲ್ಲಿ ಎಲ್ಲಿ ನೋಡಿದ್ರು ರಾಜಕೀಯ ಪಕ್ಷಗಳ ಧ್ವಜಗಳೇ ಹಾರಾಡ್ತಾ ಇವೆ. ಅದರ ಜೊತೆಗೆ ಕಣ್ಣು ಹಾಯಿಸಿದಲ್ಲೆಲ್ಲ ಖಾಕಿ ಯೂನಿಫಾರ್ಮ್ಗಳು ಕಾಣ್ತಾ ಇವೆ. ಬಳ್ಳಾರಿಯ ಜನ ಹಿಂದ್ಯಾವತ್ತೂ ಇಷ್ಟೊಂದು ಬಿಗಿ ಭದ್ರತೆಯನ್ನು ನೋಡಿರಲಿಲ್ಲ. ಈಗ ಅಗ್ನಿ ಕುಂಡದಂತಾಗಿರುವ ಆ ಗಣಿನಾಡಲ್ಲಿ ಸಲ್ಲದ ಘಟನೆಗಳು ನಡೆಯದೇ ಇರಲಿ ಅಂತ ಪೊಲೀಸ್ ಇಲಾಖೆ ಸರ್ವ ಸನ್ನದ್ಧವಾಗಿದೆ. ಆ ತಯಾರಿ ಹೇಗಿದೆ ಅಂತ ನೀವೇ ನೋಡಿ. ಬರೀ ರಕ್ಷಣಾ ವ್ಯವಸ್ಥೆ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ ಚಂದ್ರಗುಪ್ತ ಅವರು. ಬಳ್ಳಾರಿಯ SP ಸರ್, ನೋಡ್ತಾ ಇದ್ದೀವಿ ಎಲ್ಲ ಕಡೆಗೂ ಪರೇಡ್ ನಡೀತಾ ಇದೆ. ಜನಗಳಲ್ಲಿ ಈ ಮುಖಾಂತರ ಜಾಗೃತಿ ಮೂಡಿಸುವಂಥದ್ದು, ಜೊತೆಗೆ ಹೇಗೆ ಒಂದು ಪಡೆ ಅನ್ನುವಂಥದ್ದು ಅಲರ್ಟ್ ಆಗಿದೆ, ಅದೆಲ್ಲದರ ಸಂದೇಶ ರವಾನಿಸ್ತಾ ಇದ್ದೀರಿ. ಏನು ಹೇಳ್ತೀರಿ ತಾವು? ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದಿಂದ ನಮಗೆ 4 ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ ಕಂಪನಿ ಬಂದಿದೆ. ಇದು ಲೋಕಲ್ ಪೊಲೀಸರಿಗೆ ಸಹಾಯ ಆಗಲಿ ಮತ್ತು ಜನರಲ್ಲಿ ಯಾವುದೇ ಒಂದು ನಿರ್ಭೀತಿ ಇಲ್ಲದಿರ ಮುಕ್ತವಾಗಿ ಮತ ಚಲಾಯಿಸಲಿ ಅಂತ ಅವ್ರಿಗೊಂದು ಸಂದೇಶ ರವಾನಿಸೋದ್ರ ನಿಟ್ಟಿನಲ್ಲಿ ನಾವು ಇವತ್ತಿಂದ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೇವೆ. ಇವತ್ತಿನ ದಿನ ನಾವು ಎಲ್ಲ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ಗಳ ಜೊತೆಯಲ್ಲಿ ಈ ಕೌಲ್ ಬಜಾರ್ ಏರಿಯಾ ವ್ಯಾಪ್ತಿನಲ್ಲಿ ನಾವು ಪಥಸಂಚಲನ ಮಾಡಿ ಸಾರ್ವಜನಿಕರಿಗೆ ಒಂದು ಕಾನ್ಫಿಡೆನ್ಸ್ ತುಂಬತಕ್ಕಂಥದ್ದು ಈ ಒಂದು ಪ್ರಕ್ರಿಯೆ ಶುರು ಮಾಡಿದ್ದೇವೆ. ಇವತ್ತು ಇವರು ನಮ್ಮ ಜೊತೆ ಚುನಾವಣಾ ಪ್ರಕ್ರಿಯೆ ಮುಗಿಯುವವರೆಗೂ ಪ್ರತಿ ಹಂತದಲ್ಲೂ ನಮಗೆ ಸಹಕಾರ ಕೊಡ್ತಾ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ಮತ್ತು ಒಂದು ನಿರ್ಭೀತಿಯಾದ ವಾತಾವರಣ ಕ್ರಿಯೇಟ್ ಮಾಡುವ ಒಂದು ನಿಟ್ಟಿನಲ್ಲಿ ಇವರು ನಮ್ಮ ಜೊತೆಗೆ ಬಂದಿದ್ದಾರೆ. ಈಗ ಓಕೆ, ಎಷ್ಟು ಪಡೆಗಳು ಬಂದಿದೆ ಸರ್ ಟೋಟಲ್? ಒಟ್ಟಾರೆ 4 ಕಂಪನಿಗಳು ಬಂದಿದ್ದಾವೆ. ಅದರಲ್ಲಿ 3 ITBP, 1 BSFದು. ಅವರು ನಿನ್ನೆ ವೇಳೆಗೆ ಎಲ್ಲರೂ ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತಿನಿಂದ ನಾವು ಈ ಒಂದು ಪ್ರಕ್ರಿಯೆ ಶುರು ಮಾಡಿದ್ದೇವೆ. ಓಕೆ, ಇದ್ರ ಜೊತೆಗೆ ಬೇರೆ ಬೇರೆ ಕಡೆಯಿಂದ ಏನಾದರೂ ಫೋರ್ಸ್ ಬಂದಿದೆಯಾ? ಚುನಾವಣಾ ದಿನಕ್ಕಿಂತ ಒಂದು 2 ದಿನ ಮುಂಚಿತವಾಗಿ ನಾವು ಬೇರೆ ಜಿಲ್ಲೆಗಳಿಂದ ಕೂಡ ಎಲ್ಲ ಸ್ಟ್ರೈಕಿಂಗ್ ಫೋರ್ಸು ಮತ್ತು KSRP ತುಕಡಿಗಳನ್ನು ಕೂಡ ಕರೆಸ್ಕೊಳ್ತಾ ಇದ್ದಾವೆ. ಅವು ಚುನಾವಣೆಗಿನ್ನ ಒಂದು 4 ದಿನದ ಮುಂಚೆ ಬಂದು ಇಲ್ಲಿ ರಿಪೋರ್ಟ್ ಆಗುತ್ತೆ. ಅದುವರೆಗೂ ನಾವು ನಮ್ಮ ಜಿಲ್ಲೆಯ ಎಲ್ಲ ಪೊಲೀಸರನ್ನು ಮೊಬಿಲೈಸ್ ಮಾಡಿ ಆಯಕಟ್ಟಿನ ಸ್ಥಳದಲ್ಲಿ ಅವರನ್ನೆಲ್ಲ ನಾವು ಬಂದೋಬಸ್ತಾಗಿ ನಿಲ್ಲಿಸಿ ಚೆಕ್ ಪೋಸ್ಟ್ಗಳು ಮತ್ತು ಇತ್ಯಾದಿ ಒಂದು ಬಂದೋಬಸ್ತನ್ನು ಮಾಡ್ಕೊಂಡಿದ್ದೇವೆ. ಎಷ್ಟು ಯಾವ ಕಡೆಗೆ ಸೂಕ್ಷ್ಮ ಪ್ರದೇಶಗಳಿದೆ, ಯಾವ ಭಾಗವನ್ನು ಅತ್ಯಂತ ಸೂಕ್ಷ್ಮ ಪ್ರದೇಶಗಳು ಅಂತ ತಾವು ಗುರುತಿಸಿರಿ? ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ನಿಮಗೆಲ್ಲ ತಿಳಿದಿರೋ ಹಾಗೆ ಇಡೀ ಚುನಾವಣೆನೇ ಒಂದು ಸೂಕ್ಷ್ಮವಾದ ರೀತಿಯಲ್ಲಿ ನಡೀತಾ ಇದೆ. ಹಾಗಾಗಿ ಇಂಥದ್ದು ಸೂಕ್ಷ್ಮ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆಯಾಗಿ ಪ್ರತಿಯೊಂದು ಭಾಗದಲ್ಲೂ ನಾವು ಫೋಕಸ್ ಮಾಡಿದ್ದೇವೆ. ಹೆಚ್ಚಾಗಿ ಕೌಲ್ ಬಜಾರ್ ಏರಿಯಾ ಮತ್ತು ಬಾರ್ಡರ್ ಏರಿಯಾಸ್ ಏನಿದೆ, ಆಂಧ್ರ ಪ್ರದೇಶ ಬಾರ್ಡರ್ ಇಂಥ ಏರಿಯಾಗಳಲ್ಲಿ ಒಟ್ಟಾರೆಯಾಗಿ ನಮ್ಗೆ ಎಲ್ಲ ಕಡೆನೂ ನಾವು ಫೋಕಸ್ ಕೊಡ್ತಾ ಇದ್ದೇವೆ. ಇಂಥ ಕಡೆ ಅಂತಲೂ ಹೇಳೋದಿಲ್ಲ. ಓಕೆ, ಸೊ ಅಂತೂ ಯಾವುದೇ ಸ್ಥಿತಿಗತಿಗಳು ಬಂದರೂ ಎದುರಿಸಲಿಕ್ಕೆ ಸಿದ್ಧವಾಗಿದೆ ಪಡೆ? ಖಂಡಿತವಾಗಿ ಸಿದ್ಧವಾಗಿದೆ. ನಾವು ಸಾರ್ವಜನಿಕರಲ್ಲಿ ನಾವು ತಿಳಿಸ್ತಕ್ಕಂಥದ್ದು ಏನಂತಂದರೆ, ಮುಕ್ತವಾಗಿ ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗದಿರಾ ಮತ ಚಲಾಯಿಸಬೇಕು. ಅದೇ ನಮ್ಮ ಅಂತಿಮ ಗುರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು SP ಅವರ ಮಾತು. ಯಾವುದೇ ಒಂದು ಸ್ಥಿತಿಗತಿ ಬಂದರೂ ಕೂಡ ನಾವು ಎದುರಿಸಲಿಕ್ಕೆ ಸಿದ್ಧವಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜನ ಆರಾಮಾಗಿರಬೇಕು, ಜನ ಯಾವುದೇ ಭಯಭೀತಿ ಒಳಗಾಗಬಾರ್ದು, ಮುಕ್ತವಾಗಿ ಬಂದು ಮತ ಚಲಾಯಿಸಬೇಕು ಅಂತ ಕೂಡ ಅವರು ಮನವಿ ಮಾಡಿಕೊಳ್ತಾರೆ. ಹೀಗಿದೆ ಬಳ್ಳಾರಿಯಲ್ಲಿ ಭದ್ರತೆ. ಈಗಾಗಲೇ ವೋಟ್ ಪಡೆಯೋದಕ್ಕೆ ಕಳ್ಳದಾರಿ ಹುಡುಕ್ತಾ ಇದ್ದ ಅಭ್ಯರ್ಥಿಗಳಿಗೆ ಇದರ ಬಿಸಿ ತಟ್ಟಿದೆ. ಹೊರಗಿನಿಂದ ನಕಲಿ ಮತದಾರರನ್ನು ಕರೆತರೋದು, ದುಡ್ಡು ಹಂಚೋದು, ಇದಕ್ಕೆಲ್ಲ ಪೊಲೀಸರು ಸಾಧ್ಯ ಆದಷ್ಟು ತಡೆ ಒಡ್ತಾ ಇದ್ದಾರೆ. ಇನ್ನು ಚುನಾವಣೆಯ ದಿನ ನಡೆಯಬಹುದಾದ ಕಳ್ಳ ಮತದಾನ, ಮತದಾರರನ್ನು ಬೆದರಿಸುವಿಕೆ, ಮತಯಂತ್ರಗಳ ಅಪಹರಣಗಳನ್ನು ತಡೆಯೋ ಸವಾಲು, ಅದನ್ನು ಸಮರ್ಥವಾಗಿ ಎದುರಿಸ್ತೀವಿ ಅನ್ನೋ ಧೈರ್ಯ ಪೊಲೀಸರಿಗೆ ಇದೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಇಷ್ಟೊತ್ತು ರಣಗಂಭೀರ ರಾಜಕೀಯದ ವಿಷಯ ಕೇಳಿದ್ರಿ. ಈಗ ಈ ಹಾಡು ಕೇಳಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಗಣಿ ಮಣ್ಣು ನಿಮ್ಮ ಬಾಯೊಳಗೆ. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಗಣಿ ಮಣ್ಣು ನಿಮ್ಮ ಬಾಯೊಳಗೆ. ಶ್ರೀರಾಮುಲುಗೆ ಜೈ ಅಂದು ಬಿಡಿ, ಶ್ರೀರಾಮುಲುಗೆ ಜೈ ಅಂದು ಬಿಡಿ, ರೆಡ್ಡಿ ಅವನೇ ನೀ ಓಟು ಕೊಡಿ. ಒಳ್ಳೆ ಓಟು ಬಿತ್ತು ಅಂದ್ರೆ ಗಾದಿ ಕೂಡ ಗೆಲ್ಲುವನು, ಸತ್ತರೂ ಬೀಳೋದಿಲ್ಲ ಕಳ್ಳನ ಮಗಂದು. ನಾವಾಡಬೇಕು ಎಡ್ಡಿಯನ್ನೇ ನೆಚ್ಚಿಕೊಂಡು, ಒಂದೇ ಆಟ ಎಂದುಕೊಂಡು ಬಿಸಿಲಲ್ಲಿ ತಿರುಗಾಡಬೇಕು ಹಾಳು ಎಂಬ ಎಲೆಕ್ಷನ್. ನಾವು ನಮ್ಮ ದೇಹಗಳನ್ನೇ ಹೊತ್ತುಕೊಂಡು, ಹೊರಗಬೇಡ ಅಷ್ಟು ಬೇಗ ಸ್ವಲ್ಪ ತಡಿ, ಹೊರಗಬೇಡ ಅಷ್ಟು ಬೇಗ ಸ್ವಲ್ಪ ತಡಿ, ಎಡ್ಡಿಯವನೇ ನೀ ಡ್ಯಾನ್ಸ್ ಹೊಡೆ.